ನೋಡಿ ಲೈಕ್ ಒಳ್ಳೆ ಬಿಸಿ ಬೀಳ್ತಾ ಉಂಟು. ಈಗಲೇ ಚಿಪ್ಸ್ ಆಗಿ ಕುಚ್ಚುವ ಸೌಂಡ್ ಆಗ್ತಾ ಉಂಟು. ನೆಟ್ ಹಾಕಿದ್ರಿಂದ ಭಾರಿ ಒಳ್ಳೆ ಲಾಭ ಆಯಿತು ನಮಗೆ. ಇಲ್ಲದ್ರೆ ಇಷ್ಟವರೆಗೆ ಇಡ್ತಿದ್ರು ಉಂಟಲ್ಲ, ಪಾರಿವಾಳ ಎಲ್ಲ ಬಂದು ಆ ಚಲ್ಲ ಪಿಲ್ಲಿ ಮಾಡ್ತಿತ್ತು. ಬೆಳಿಗ್ಗೆ ವಾಕಿಂಗ್ ರೂಟೀನ್ ಸದ್ಯಕ್ಕೆ ಆನ್ ಟ್ರ್ಯಾಕಲ್ಲಿ ಇದ್ದೆ ನಾನು. ವೇಟ್ ಕಮ್ಮಿ ಆಗಲಿಕ್ಕಲ್ಲ, ಸ್ವಲ್ಪ ಶುಗರ್ಗೆ ಒಳ್ಳೆ ಅಲ್ಲ ನಡೆದ್ರೆ, ಅದಕ್ಕೆ ನಡೆಯೋದು. ಒಳ್ಳೆ ಆಗ್ತದೆ, ಫ್ರೆಶ್ ಆಗ್ತದೆ. ಕೆಲವೊಮ್ಮೆ ಆಗ್ತದೆ ಅವಳನ್ನು ಬಿಟ್ಟು ಬಂದೊಮ್ಮೆ ಮಲಗಿ ಬಿಡುವ ಅಂತೇಳಿ, ಆದರೆ ಮತ್ತೆ ಮನಸ್ಸು ಗಟ್ಟಿ ಹಿಡಿದು ನಡಿಬೇಕು ಅಂತ ಹೇಳಿ ಬರುತ್ತೆ, ಆಗ ನಡೀತದೆ. ಚಾಕ್ಲೇಟ್ ಯಾರಿಗೆ ಇಷ್ಟ ಇಲ್ಲಲ್ಲ, ಎಲ್ಲರಿಗೆ ಸಹ ಇಷ್ಟ. ಮಕ್ಕಳಿಂದ ಹಿಡಿದು ಪ್ರಾಯದವರಿಗೆ ಸಹ ಎಲ್ಲರಿಗೆ ಸಹ ಇಷ್ಟ. ಆದರೆ ದೊಡ್ಡಾದ ಮೇಲೆ ನಮಗೆ ಕೆಲವು ರೀಸನ್ಸ್ಗಳಿಂದ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ನಾನಿವತ್ತೊಂದು ಹೆಲ್ತಿಯಾದ ಚಾಕ್ಲೇಟ್ ಮಾಡ್ತಿದ್ದೇನೆ ಆಯಿತಾ. ಅಗಸೆ ಬೀಜ ಯೂಸ್ ಮಾಡಿ ಒಂದು ಹೆಲ್ದಿ ವರ್ಷನ್ ಆಫ್ ಚಾಕ್ಲೇಟ್ ಮಾಡ್ತಿದ್ದೇನೆ. ಈ ರೆಸಿಪಿಯನ್ನು ಇವತ್ತು ಸಂಜೆ ನನ್ನ ರೆಸಿಪಿ ಚಾನಲಲ್ಲಿ ಹಾಕ್ತೇನೆ. ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಮಾಡಿದ್ದೇನೆ ನಾನು, ಚಾಕ್ಲೇಟ್ ರೆಸಿಪಿ ಆಯಿತಾ. ಹೆಲ್ದಿ, ಮಕ್ಕಳಿಗೆ ಇಷ್ಟ ಆಗ್ತದಿಲ್ಲವೋ ಗೊತ್ತಿಲ್ಲ ನನಗೆ, ಆದರೆ ದೊಡ್ಡವರಿಗೆ ಹೆಲ್ದಿ ಪ್ಲಸ್ ಟೇಸ್ಟಿ. ಯಾರೆಲ್ಲ ಟ್ರೈ ಮಾಡಲಿಕ್ಕೆ ನಿಮಗೆ ಇಷ್ಟ ಉಂಟು, ಯಾರಿಗೆಲ್ಲ ಸ್ವೀಟ್ ಇಷ್ಟ ಉಂಟು, ಅದೇ ತಿನ್ನಲಿಕ್ಕೆ ಆಗೋದಿಲ್ಲ, ಶುಗರ್ ಉಂಟು, ನನ್ನಾಗೆ N ನಂಬರ್ ಆಫ್ ಕಾಯಿಲೆ ಉಂಟು ಅಂಥವರಿಗೆಲ್ಲ ಈ ಚಾಕ್ಲೇಟ್ ಬೆಸ್ಟ್ ಆಯಿತಾ. ಬೆಸ್ಟ್ ಅಂತಲೇ ಅಲ್ಲ, ನಿಮಗೆ ಕ್ರೇವಿಂಗ್ ಆದಾಗ ಒಂದು ತಿನ್ಬೋದು ಹಾಗೆ. ಬೆಸ್ಟ್ ಸೀಪೆ ತಿನ್ನಲೇಬಾರ್ದು, ಅದು ಬೆಸ್ಟ್. ಆದರೆ ನನ್ನಾಗೆ ಸ್ವಲ್ಪ ಕ್ರೇವಿಂಗ್ ಇರುವವರಿಗೆ ಇದು ಡಾರ್ಕ್ ಚಾಕ್ಲೇಟ್ ಹೆಲ್ದಿ. ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಉಂಟು, ನಂಬ್ತೀರಾ? ಫ್ಲ್ಯಾಕ್ಸ್ ಸೀಡ್ಸ್ ಉಂಟು. ಮಕ್ಕಳಿಗೆ ಅಷ್ಟು ಇಷ್ಟ ಆಗಲಿಕ್ಕೆಲ್ಲ, ಮಕ್ಕಳಿಗೆ ಬೇಕಿದ್ರೆ ನೀವು ಫ್ಲ್ಯಾಕ್ಸ್ ಸೀಡ್ ಹಾಕುವಾಗ ಸ್ವಲ್ಪ ಕಮ್ಮಿ ಮಾಡಿ. ಸೊ ಆಲ್ಟ್ರೇಷನ್ ಮಾಡ್ಬೋದು, ನಿಮಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಆಗಿ ಫ್ಲ್ಯಾಕ್ಸ್ ಸೀಡ್ ಸ್ವಲ್ಪ ಕಮ್ಮಿ ಆಗ್ಬೋದು, ಮಕ್ಕನ ರೋಸ್ಟ್ ಮಾಡಿ ಹಾಕ್ಬೋದು. ಸೊ ತುಂಬ ಆಲ್ಟ್ರೇಷನ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆ ರೆಸಿಪಿ ಚಾನಲಲ್ಲಿ ಉಂಟು, ಮಿಸಸ್ ಕುಂದರ್ ರೆಸಿಪಿ ಚಾನಲಲ್ಲಿ ಹೋಗಿ ನೀವು ಸಹ ಟ್ರೈ ಮಾಡಿ, ಗಮ್ಮತ್ ಬ್ಯಾಟಿಂಗ್ ಮಾಡಿ. ಮತ್ತು ವೀನಕ್ಕೆ ಒಂದೊಂದು ಬಾಯಿಗೆ ಹಾಕಿ ಆಯಿತು. ಫ್ಲ್ಯಾಕ್ಸ್ ಸೀಡ್ದು ಸ್ವಲ್ಪ ಗಮ್ ಹೊಡಿತೊಂಡು, ಯಾಕೆ ನಾನು ಫ್ಲ್ಯಾಕ್ಸ್ ಸೀಡ್ ಜಾಸ್ತಿ ಹಾಕಿದೆ. ನಾವು ಟೇಸ್ಟಿಗೋಸ್ಕರ ಅಲ್ಲ, ಹೆಲ್ತಿಗೋಸ್ಕರ ಹಾಕಿದ್ದು. ಮತ್ತು ಡಾರ್ಕ್ ಚಾಕ್ಲೇಟ್ ಹಾಕಿದ್ದೇನೆ. ಬೇಕಿದೆ ಮಿಲ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಯಾವುದ್ರಲ್ಲಿ ಸಹ ಕೋಟಿಂಗ್ ಮಾಡ್ಬೋದು. ಭಾರಿ ಒಂದು ಲಾಯ್ಕ್ ಆದ ಚಾಕ್ಲೇಟ್. ಮೊನ್ನೆ ನಾವು ಗ್ರೌಂಡಿಗೆ ಹೋಗಿದ್ದೇವಲ್ಲ ನಡೀಲಿಕ್ಕೆ, ಅಲ್ಲಿ ನಡೆದದೆ ವೀನಕ್ಕ 1 ವರ್ಷದ್ದು ವಾಕ್ ಮಾಡಿ ಈಗ ಇಂಜರ್ಡ್ ಆಗಿದ್ದಾರೆ ಅವರು. ಒಂದು ಕಾಲು ಫುಲ್ ಸ್ವೆಲ್ಲಿಂಗ್ ಆಗಿದೆ. ಒಂದು ಕಾಲು ಅಂದರೆ ಅವರ ನೀಸ್ ಅಂದರೆ ಗಂಟು ಫುಲ್ ಸ್ವೆಲ್ಲಿಂಗ್ ಆಗಿದೆ, ಊದಿ ಹೋಗಿದೆ. ಸೊ ಅದರಿಂದಾಗಿ ಅವರು ಬರ್ತಿಲ್ಲ ಇವತ್ತು. ಅಂದರೆ ಒಮ್ಮೆಲೆ ನಡೆದದಲ್ಲ, ಡೈಲಿ ಸ್ವಲ್ಪ ನಡೆದ್ರೆ ಗೊತ್ತಾಗೋದಿಲ್ಲ, ಒಮ್ಮೆಲೆ ಅವರು ಫುಲ್ ಜೋಶಲ್ಲಿ ನಡೆದ್ರು. ಸೊ ಅದರಿಂದಾಗಿ ಒಂದು ಕಾಲು ಸ್ವೆಲ್ಲಿಂಗ್ ಆಗಿದೆ. ಈಗ ನಾವು ನೆಕ್ಸ್ಟಿಗೆ ಹೋಗ್ತಿದ್ದೇವೆ. ನಂದು ಒಂದು ಚೈನ್ ಕಟ್ ಆಗಿದೆ, ಹುಕ್ ಕಟ್ ಆಗಿದೆ. ಸೊ ಅದನ್ನೊಂದು ಚೇಂಜ್ ಮಾಡಬೇಕು. ಇವತ್ತು ಗೋಲ್ಡ್ ರೇಟ್ ಕಮ್ಮಿ ಉಂಟು, ಸೊ ಅದರಿಂದಾಗಿ ಗೋಲ್ಡ್ ಅಂಗಡಿಗೆ ಹೋಗಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡುವ ಅಂತೇಳಿ. ನೋಡುವ ಅಲ್ಲಿ ಎಂಥ ಕಲೆಕ್ಷನ್ಸ್ ಉಂಟು ನೋಡುವ, ಹೋಗಿ ತೋರಿಸ್ತೇನೆ. Squishy toy. Let me teach you first. You have to add some ಅಕ್ಕ ಫಸ್ಟ್ ನಾವು ಹೋಗುವ ಮತ್ತೆ ನಾವು ಕಷ್ಟ ಸುಖ ಮಾತಾಡುವ. ಹೊರಗೆ ಬರುವಾಗ ಒಮ್ಮೆಲೆ ಇದು ಎಂತ, ನಾವು ಬೆಂಕಿ ಎಲ್ಲ ಮಾಡ್ತೇವಲ್ಲ ಅದ್ರ ಹತ್ತಿರ ಬರ್ತೇವೆ, ಹಾಗೆ ಬಂದಾಗೆ ಆಯ್ತು, ಅಷ್ಟು ಬಿಸಿ. ನಮ್ಮ ವಾಚ್ಮ್ಯಾನ್, ಬಿಲ್ಡಿಂಗ್ ವಾಚ್ಮ್ಯಾನ್, ಹೀಟರ್ ಹಾಳಾಗಿದೆ. ಹೀಟರ್ ಹಾಳಾಗಿ ನಿನ್ನೆ ಸಹ ತಣ್ಣಗೆ ನೀರು ಸ್ನಾನ ಮಾಡಿದ್ದು. ಇವತ್ತು ಸಹ ಇಲ್ಲವೇನ, ಇವತ್ತು ಅವರು ಕಂಪನಿಗೆ ಕಳಿಸಿದಾರಂತೆ. ಇನ್ನು ಅದು ಹೀಟರ್ ಬರುವಾಗ ಪುಲ್ಯಕಾಂಡೆ ಆಗ್ಬೋದು. ಸೊ ಇವತ್ತು ಸಹ ಬಿಸಿ ನೀರಿಲ್ಲ, ಇವತ್ತು ಗ್ಯಾಸಲ್ಲಿ ಬಿಸಿ ಮಾಡಬೇಕು. ಆಗ್ತದೆ ತಣ್ಣಗೆ ನೀರು ಸ್ನಾನ ಮಾಡಿ, ಇವತ್ತು ಲಲ್ಲಲ್ಲ ಆಗ್ತದೆ. ನಿಲ್ಲು, ಇದೇ ಪದ ಉಂಟಲ್ಲ ನಾನು ಹಾಡ್ತೇನೆ, ನೀವು ಇವತ್ತು ತಣ್ಣ ನೀರಲ್ಲಿ ಸ್ನಾನ ಮಾಡುವಾಗ. ಇವತ್ತು ಗ್ಯಾಸಲ್ಲೇ ಬಿಸಿ ಮಾಡುದು, ಇವತ್ತು ಗ್ಯಾಸಲ್ಲಿ ಬಿಸಿ ಮಾಡಿ, ಇಲ್ಲದ ಕೆಟಲ್ ಉಂಟು, ಕೆಟಲಲ್ಲಿ ಬಿಸಿ ಮಾಡಿ ಅದರಲ್ಲಿ ಅಡ್ಜಸ್ಟ್ ಮಾಡಬೇಕು. ಇವತ್ತಿಲ್ಲ ಬಿಸಿ ನೀರು. ನಮ್ಗೆ ಇರುವಾಗ ವ್ಯಾಲ್ಯೂ ಗೊತ್ತಿರುದಿಲ್ಲ, ಅದೇ ಸ್ಪೆಷಾಲಿಟಿ ಲೈಫ್. ಇಲ್ಲದ್ರೆ ಟ್ಯಾಪ್ ಆನ್ ಮಾಡಿದ್ರೆ ಬಿಸಿ ನೀರು ಬರ್ತದೆ, ಆಚೆ ತಿರುಗಿಸಿದ್ರೆ ತಣ್ಣಗೆ ನೀರು, ಈಚೆ ತಿರುಗಿಸಿದ್ರೆ ಬಿಸಿ ನೀರು. ಲೈಕ್ ಸ್ನಾನ ಮಾಡಿ ಬರ್ತೇವೆ ನಾವು. ಥ್ಯಾಂಕ್ಫುಲ್ ಇರುದಿಲ್ಲ, ಬಿಸಿ ನೀರು ಬಂತಲ್ಲ, ಹಬ್ಬ ಥ್ಯಾಂಕ್ ಯು ದೇವರೇ, ಥ್ಯಾಂಕ್ಫುಲ್ ಇರುದಿಲ್ಲ. ಇವತ್ತು ನೋಡಿ ವರ್ಕ್ ಆಗುದಿಲ್ಲ, ಅಯ್ಯೋ ತಲೆ ಕೆರಕಬೇಕು. ಲೈಫಲ್ಲಿ ಎಂತ ಏರುಪೇರಾದ್ರೂ ಸಹ ಥ್ಯಾಂಕ್ಫುಲ್ ಆಗಿರ್ಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಂತ ಸಹ ಆಗಲಿ ಲೈಫಲ್ಲಿ ಎಲ್ಲ ಆಗೋದು ಒಂದು ರೀಸನ್ಗೆ ಅಲ್ಲ. ಮೇ ಬಿ ಸಹ ಇದು ಸಹ ಒಂದು ರೀಸನ್ಗೆ ಆದದ್ದು ಗೊತ್ತಿಲ್ಲ, ನೋಡುವ. ಈಗ ನಾವು ನೆಕ್ಸ್ಟೋಗಿ ಹೊರಟಿದ್ದೇವೆ, ನಾನು ಹಾಗೂ ಕಿಯಾರ. ವೀನಕ್ಕ ಬರಲಿಲ್ಲ, ವೀನಕ್ಕ ಅವ್ರಿಗೆ ಕಾಲು ನೋವು ಉಂಟು, ಸೊ ಅವ್ರು ಬರಲಿಲ್ಲ. ಅವ್ರದ್ದು ಸಹ
ಅಮ್ಮ ಸರ್ ಅಲ್ಲ ಮಗ, ಅವ್ರು ಫಾಸ್ಟ್ ನಡೆದದ್ದು, ವರ್ಷದಿಡೀ ನಡಿಲಿಕ್ಕೆ ನೋಡಿದ್ದು ಎಂತ ಅಮ್ಮ ಸದ ಅಲ್ಲಿ ಸೀದಾ ಹೋಗುದು. ಅವರು ಒಮ್ಮೆಲೆ ವೇಟ್ ಕಮ್ಮಿ ಆಗ್ತದೆ ಅಂತೇಳಿ ಫಾಸ್ಟ್ ನಡೆದದ್ದು, ಒಮ್ಮೆಲೆ ನಡೆದದ್ದು ಅವರು ವೇಟ್ ಕಮ್ಮಿ ಆಗ್ತದೆ ಅಂತೇಳಿ. ಅದು ನಡೆದದ್ದು ಪ್ರೆಷರ್ ಬಿತ್ತು, ಅವರ ಕಾಲ್ ಗಂಟಿಗೆ ಪ್ರೆಷರ್ ಬಿತ್ತು. ಚಲೋ ಹೋಗುವ ಲೇಟ್ ಆಯ್ತು. ಈಗ ಲೇಟ್ ಕತ್ತಲೆ ಆಗುದು ನೋಡಿ, 7 ಗಂಟೆ ಆಗ್ತಾ ಬಂತು, ಇನ್ನು ಸಹ ಕತ್ತಲೆ ಆಗಲಿಲ್ಲ, ಬ್ರೈಟ್ ಉಂಟು. ಈ ಟೈಮಲ್ಲೆಲ್ಲ ಬೇಗ ಕತ್ತಲೆ ಆಗುದು, 5:30 ಆಗುವಾಗ ಕತ್ತಲೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಶೆಕೆ ಅಲ್ಲ, ಶೆಕೆಗೆ 7 ಗಂಟೆಗೆ 7:15 ಆಗುವಾಗ ಫುಲ್ ಡಾರ್ಕ್ ಆಗ್ತದೆ. ಸಂಜೆಗೆ ಟ್ರಾಫಿಕ್. ಏನ್ ಮಗ ಜೋರ್ ನಿದ್ದೆ ಉಂಟಾ? ಮನೆಗೆ ಹೋಗಿ ಸ್ವಲ್ಪ ಬರ್ದ್ರೆ ಎಲ್ಲ ನಿದ್ದೆ ಹೋಗ್ತದಲ್ಲ. ಇಲ್ಲಿ ಎಷ್ಟು ಬೇಗ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡಿ. ಇದು ಆಲ್ಮೋಸ್ಟ್ 1 ತಿಂಗಳಾಯ್ತು, 1 ತಿಂಗಳಲ್ಲಿ ಇಷ್ಟ ಆಗಿದೆ ಕನ್ಸ್ಟ್ರಕ್ಷನ್. ಬೇಗ ಬೇಗ ಮಾಡಿ ಮುಗಿಸ್ತಾರೆ, ಯಾಕಂದ್ರೆ ಇವರಿಗೆ ಎಲ್ಲದಕ್ಕೆ ಸಹ ಡೇಟ್ ಉಂಟು. ಈ ಡೇಟ್ ಒಳಗೆ ಕಂಪ್ಲೀಟ್ ಆಗಬೇಕು ಅಂತೇಳಿ. ಆ ಡೇಟ್ ನಂತರ ಮತ್ತೆ ಫೈನ್ ಬೀಳ್ತದೆ. ಅದರಿಂದಾಗಿ ಎಷ್ಟು ಶಿಸ್ತಲ್ಲಿ ಕಂಪ್ಲೀಟ್ ಮಾಡ್ತಾರೆ ನೋಡಿ. ಎದುರು ಹೋಗ್ಬೇಡ, ನಿಲ್ಲು. ಪಾಪ ಇವರು ವಾಷಿಂಗ್ ಮಾಡ್ಬೇಕಂತ ಕೇಳಿದ್ರು, ನಾನು ಬೇಡ ಹೇಳಿದೆ. ನಾವು 10 ನಿಮಿಷದಲ್ಲಿ ಬರ್ತೇವೆ ಹೊರಗೆ. ಬಾ ಬಾ ಬಾ, ಹೋಗುವ ಬಾ. ಗಾಡಿ ಲಾಕ್ ಮಾಡುವ. ಗಾಡಿ ಲಾಕ್ ಆಗುದಿಲ್ಲ ಮಾರೆ, ಡೋರ್ ಬೀಳಿಲ್ಲವೇನ. ಎಸ್ ಆಯ್ತು, ಬಾ. ಯಾ कुक है ना, वो टूट गया है, सो इसके बदले आप रिपेयर करके देते। नहीं तो मेरे को यही वेट में दूसरा चेन है तो भी चलेगा। ऐसा चेन है, इधर से ही खरीदा मैंने। 18 कैरेट है ना? है ओके फाइन। सो ऐसा है तो मेरे को वैसे ही दे दो। कम वेट तो भी चलेगा, ये शायद 18 कैरेट है। 18 कैरेट है। हाँ 1 ಸೆಟ್ 2.3 ಉಂಟು ಗ್ರಾಮ್ಸ್, 18 ಕ್ಯಾರೆಟ್ ಇದು. ಸೊ ಇದರ ಬದಲಿ ಇಷ್ಟು ಕೊಟ್ಟಿದ್ದಾರೆ ಕಲೆಕ್ಷನ್ಸ್, ಯಾವುದಾದ್ರು ಸೆಲೆಕ್ಟ್ ಮಾಡ್ಬೋದು. ಇದೆಷ್ಟು ಗ್ರಾಮ್ಸ್? ಇದೆಲ್ಲ 3.6 ಗ್ರಾಮ್ಸ್. ನನಗೆ ಹೆಚ್ಚು ಕೊಡಲಿಕ್ಕೆ ಬೇಡ, ಖಾಲಿ ಎಕ್ಸ್ಚೇಂಜ್ ಮಾಡಿದರೆ ಆಯಿತು. ಇದೆಲ್ಲ 3 ಗ್ರಾಮ್ಸ್, 3.7, 4 ಗ್ರಾಮ್ಸ್. ಇದೆಷ್ಟು ಮಾರಿ? 2.9 ಉಂಟು ಇದು. ಚಂದ ಉಂಟಲ್ಲ, ಇದಕ್ಕಿಂತ ಸ್ವಲ್ಪ ಅಬ್ಬರ ಉಂಟು. ಇದು ನಂದು ಸ್ವಲ್ಪ ಅಬ್ಬರ ಉಂಟು. ಬ್ಯಾಂಗಲ್ ಕಲೆಕ್ಷನ್ಸ್ ಉಂಟು ಇವರ ಹತ್ರ. ಹಾಗೂ ಇದು ಬ್ರೇಸ್ಲೆಟ್, ಕಡ ಎಲ್ಲ ಉಂಟಲ್ಲ, ಕಡ ಕಲೆಕ್ಷನ್ಸ್. ಇದು ಪೆಂಡೆಂಟ್ ಕಿತ್ನಾ? 2.38 ನೋಡಿ. ಸ್ವಲ್ಪ ಮಿಂಚ್ತಾ ಉಂಟು, ಇದು ಹೊಸತ್ತು. ನಂಗೆ ಇದಕ್ಕಿಂತ ಸಪೂರ ಬೇಕಿತ್ತು. ये थोड़ा दप्पा हो गया मेरे को थिन चाहिए. वही एक फैशन है। ये सिंपल है ना? हाँ मेरे को थिन चाहिए, ऐसा वाला फैशन है डेली वेयर के लिए. इधर से लिया था वो, ये कबर्ड से लिया था. मेरा स्किन टोन को ऐसा सूट नहीं होता. ಅವ್ರ ಹತ್ರ ಇಲ್ಲ ಅಂತೆ ಇದ್ರಾಗೆ ಸಪೂರ. ಇದು ಹಾಕಿ ನೋಡಿದ್ದು ಅಷ್ಟು ಚಂದ ಕಾಣೋದಿಲ್ಲ. ಮಕ್ಕಳ ಬಳೆ, ಚಿಕ್ಕ ಮಕ್ಕಳ ಬಳೆ. ನಂಬರ್ ತಗೊಂಡ್ರು, ಬಂದ ಮೇಲೆ ಕಾಲ್ ಮಾಡ್ತಾರಂತೆ. ಮಾರ್ಕೆಟ್ಗೆ ಬಂದಿದ್ದೇನೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಸ್ತು ತಗೊಳ್ಳಿಕ್ಕುಂಟು. ನನಗೆ ಹೇಳ್ತೇನೆ ಎಂತ ಇಂಪಾರ್ಟೆಂಟ್ ವಸ್ತು ಅಂತೇಳಿ. ಮೆಹಂದಿ ಅಲ್ಲ ಮಾರೆ ಇದು. ಅದಲ್ಲ ನನಗೆ ಹೇಳ್ತೇನೆ. ಮೆಹಂದಿ ಬೇಡ, ಇನ್ನು ಯಾರ ಮದುವೆ ಉಂಟು, ಬಾ ಹೋಗುವ. ನಿವಿಯಾ ಕ್ರೀಮ್ಸ್ ನೋಡಿ. ಎಂತ ಬೇಕು ನನಗೆ? ಒಂದು ನಿಮಿಷ ನಿಲ್ಲು ಮಗ. ನನಗೆ ಇದು ತುಂಬ ಇಂಪಾರ್ಟೆಂಟ್ ಆದ ವಸ್ತು. ಮಲಗಲಿಕ್ಕೆ ಇದೊಂದು ಸ್ವಲ್ಪ ಹಾಕಿದರೆ ಒಳ್ಳೆ ನಿದ್ದೆ ಬರ್ತದೆ. ಎಂತ ಅದು? ಒಟ್ಟಾರೆ ಅದು ಸಿರಪ್ ಮಾರಿ, ಇದು ತೆಗಿಬೇಡ, ಬೀಳ್ತದೆ. ಎಲ್ಲ ಬೀಳುವ ರೀತಿಯಲ್ಲಿ ಇಟ್ಟಿದ್ದಾರೆ ಅವರು. ಆಫರ್ಗೆ ಉಂಟು. 3 ಲೀಟರ್ಗೆ 11 ದಿರಂ.
ಬ್ಲೂ ಕಲರ್ ತಗೊಳ್ಳೋ. ಬ್ಲೂ ಸ್ಮೆಲ್ ಒಳ್ಳೆ ಉಂಟು ಮಗ. ಮತ್ತೆ ಪಿಂಕ್ ಬೇಡ, ಬ್ಲೂ ತಗೊಳ್ಳೋ. ಬಾ ಹೋಗು ಬಾ. ಮೆಲ್ಲ ಮಾರೆ, ಪೆರ್ಚಿ ಕಟ್ತಾ ಉಂಟು ಇದು ಕಾಟ್. ದೂಡು ಕಾಟ್ ಎದುರೇ ಹೋಗ್ತಿಲ್ಲ. ತಿರುಗಿಸು. ಇಪ್ಪತ್ತ ಮೆಟ್ಟು. ಹಾಂ, ಈಚೆ. ಅಯ್ಯೋ, ಇವಳ ಜೀವ ಸಹ ತಿರುಗ್ತಾ ಉಂಟು ಇದ್ರೊಟ್ಟಿಗೆ. ಅಯ್ಯೋ, ನಾವಿಬ್ಬರು ಸಹ ಬೀಳ್ತೇವೆ ನಮಗ. ಒಂದು ಸೊಲ್ಯೂಷನ್ ಸಿಕ್ಕಿತ್ತು, ಹಿಂದೆನ ದೂಡು. ಬಗ್ಗಿಸು ಮಗ, ಬಗ್ಗಿಸಿಕೊಂಡೋಗು. ಏನು ಬರದೆ ಬಂದಲ್ಲ, ಸೀದಾದ. ಹೋಗು, ಎದುರೋಗು, ಇಲ್ಲೆಲ್ಲ ನಿಲ್ಬಾರ್ದು ಚಾಕ್ಲೇಟ್ ಹತ್ರ. ಇದೇ ತಕೊಂಡದು ಲಾಸ್ಟ್ ಟೈಮ್, ಎಂತ ಸ್ವೀಟ್ ಇರಲಿಲ್ಲ. ತೋತಾಪುರಿ ಗೊತ್ತಿಲ್ಲ ಮಗ, ನೋಡಬೇಕು. ವಾಟರ್ ಅಲ್ಲ ಮಾರೆ, ಮ್ಯಾಂಗೋ. ಸ್ವೀಟ್ ಇಲ್ಲ. ಬಾ, ಶಾಪಿಂಗ್ ಎಲ್ಲ ಆಯಿತು. ಇವಳಿಗೆ ಇಲ್ಲಿಂದ ಕಾರ್ನ್ ಬೇಕಂತೆ, ಕಾರ್ನ್. ಜೋಳ ಅಲ್ಲಿದ್ದಾರಾ? ಓಕೆ, ಹೋಗುವ. ಯಾರನ್ಗೆ ಕಾರ್ನ್ ಬೇಕಂತೆ, ಸೊ ಕಾರ್ನ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಚಿಕ್ಕದಕ್ಕೆ 10, ಇದಕ್ಕೆ 15, ಇದಕ್ಕೆ 20. Don't make it spicy. This is cheese powder. This is fine. Lemon little is fine. Wait, he's preparing. Okay, stand there, you can see. ಎಷ್ಟು ಪೇಷಂಟ್ಲಿ ಕಾಯ್ತಾ ಇದ್ದಾಳೆ. ಕೊಡ್ತಾರೆ ಅಕ್ಕ. ಹೌದು, ಡ್ಯಾಡ್ ಹತ್ರ ಸೇಮ್ ಚಪ್ಪಲ್ ಉಂಟಾ? ಓಕೆ, ಕೊಟ್ಟರು ಅವರು. ತಗೋ, ಗಟ್ಟಿ ಇಡಿ. ಥ್ಯಾಂಕ್ ಯು. 1 minute. ಟ್ರಾಲಿ ಹೋಗ್ತಾ ಉಂಟು. ಹೋಗುವನಾ? ಗಟ್ಟಿ ಇಡಿ. ಲೆಟ್ಸ್ ಗೋ. ಕಮ್. ಬಾ ಹೋಗುವ. ಎದುರು ನೋಡ್ತೀಯಾ? ಅವಳಿಗೆ ಕಾರ್ನ್ ಅಂದರೆ ತುಂಬಾ ಇಷ್ಟ. ಫೇವ್ರೆಟ್ ಸ್ನ್ಯಾಕ್ ಕಾರ್ನ್. AC-ಯಿಂದ ಹೊರಗೆ ಬರುವಾಗ ಒಮ್ಮೆಲೆ ಬೆಂಕಿ ಹತ್ರ ಬಂದಾಗೆ ಆಗ್ತದೆ. ಬಿಸಿ. ಕಾವಲಿ ಆಗುಂಟು ಹೊರಗೆ. ರಾತ್ರಿಗೆ ಸಹ ಬಿಸಿ. ನಾವು ಅಲ್ಲಿ ಎಂಡವರೆಗೆ ಹೋಗ್ಬೇಕು ಮಗ. ಅಲ್ಲಿ ಎಂಡಲ್ಲಿ ಉಂಟು ಗಾಡಿ. ಬಾ ಹೋಗುವ. ರೈಟ್ಸ್ ಪೋಯ್. ಬಾ. ನನ್ನ ಹಿಂದೆ ಬರ್ತಾನೇ ಇರು. ಹೋಗು, ಸೀದ ಹೋಗು. ಇಲ್ಲಿ ಸೇಫ್, ಇಲ್ಲಿ ಗಾಡಿ ಸಹ ಬರುವುದಿಲ್ಲ. ನಾವು ಸೇಫ್. ಕಳೆಗೊಂದು ನೋಡು, ಇದಕ್ಕೆ ದಂಟಿ ಬಿದ್ದರೆ ಎದುರು ನೋಡ. ದಂಟಿ ಬಿದ್ದರೆ ಮಂಡೆ ಇದಾಗ್ಬೋದು. ಎದುರು ನೋಡು ಮಗ, ಪ್ಲೀಸ್. ಹೋಗೋ. ಅಂತೂ ಇಂತೂ ನಪೆಲಿಕೊಂಡು ಮುಟ್ಟಿದೆವು. ಸ್ವಾಮಿ ದೇವರು. ತಿನ್ನು ಮೆಲ್ಲ. ಕೊಡು ನೋಡು. ಎಂತಾಯ್ತು, ಇಷ್ಟ ಆಗಲಿಲ್ಲವಾ? ಹೇಗೆ ಉಂಟು ನೋಡು. ಆಕ್ಚುಲಿ ಟೇಸ್ಟ್ ಇಲ್ಲ, ಸ್ವೀಟ್ ಇಲ್ಲ. ಇದಕ್ಕೆ ನಾಮಕರಣ ಮಾಡಿದರೆ ಸ್ವೀಟ್ ಕಾರ್ನ್. ಆದರೆ ಇದು ಆದರೆ ಹೆಸರಾಗಿ ಸ್ವೀಟ್ ಇಲ್ಲ. ಸ್ವೀಟ್ ಕಾರ್ನ್ ಅಲ್ಲ, ಚಪ್ಪೆ ಕಾರ್ನ್. ಹೋಗುವ, ಮನೆಗೆ ಹೋಗುವ. ಹಾಕಿ ಕೊಟ್ಟರು, ಆದರೆ ಸಹ ಅಷ್ಟು ಸ್ವೀಟ್ ಇಲ್ಲ. ಕಾರ್ನ್ ಒಳ್ಳೆ ಅಲ್ಲ, ಮಸಾಲೆ ಎಲ್ಲ ಒಳ್ಳೆ ಹಾಕಿದ್ದಾರೆ, ಬಟ್ ಕಾರ್ನ್ ಚಪ್ಪೆ. ಈಗಷ್ಟೇ ವೀನಕ್ಕಾಗಿ ನೀರು ಹಾಕಿ ಬಂದೆ, ಬಿಸಿ ನೀರು ಅಂತ ಹೇಳುವಾಗ ನನಗೆ ಒಂದು ಇನ್ಸಿಡೆಂಟ್ ನೆನಪಾಯಿತು. ಕಿಯಾರ 1 ವರ್ಷ ಸಹ ಆಗಲಿಲ್ಲ, 1 ವರ್ಷ ಆಗುವ 10 ದಿನ ಮುಂಚೆ, ಅವಳ ಫಸ್ಟ್ ಇಯರ್ದು 10 days ಬ್ಯಾಕ್ ಅವಳಿಗೆ ಆ್ಯಕ್ಚುಲಿ ಶೀತ ಇತ್ತು. ಸೊ ನಾನೆಂತ ಮಾಡಿದ್ದೆ, ನನಗೆ ಸಹ ಶೀತ ಇತ್ತು. ಸೊ ನಾನು ಮತ್ತು ಅವಳು ಇಬ್ಬರು ಸಹ ಸ್ಟೀಮಿಂಗ್, ಹೀಗೆ ದೂರದಲ್ಲಿ, ಹೆಚ್ಚು ಹತ್ತಿರ ಇಲ್ಲ. ಇವಳೆಂತ ಮಾಡಿದ್ದು, ಚಿಕ್ಕ ಅಲ್ಲ, ವಯರ್ ಹೀಗೆ ಆಡುವಾಗ ವಯರನ್ನು ಎಳೆದೋದದು. ವಯರ್ ಎಳೆದು ಹೋಗಿ ಬಿಸಿ ನೀರು ನನ್ನ ಹೊಟ್ಟೆಗೆ ಹಾಗೂ ಅವಳ ಕೈಗೆ ಸ್ವಲ್ಪ ಬಿತ್ತು. ಕೈಗೆ ಬಿದ್ದದಂದರೆ ಇಷ್ಟೇ ಸ್ವಲ್ಪ ಬಿದ್ದದು ಮಾತ್ರ. ನಾವು ಎಂತ ಹೇಳೋದು, ಪ್ಯಾನಿಕ್ ಆಗಿ ನಾವು ಫುಲ್ ಪ್ಯಾನಿಕ್ ಮೋಡ್ ಆಯಿತಾ, ಎಂತ ಮಾಡೋದು ಗೊತ್ತಿಲ್ಲ. ಯಾಕಂದರೆ 2nd degree ಬರ್ನ್. 2nd degree ಅಂದರೆ
ವರ್ಸ್ಟ್ ಬರ್ನ್ ಆಯಿತಾ. 3rd ಡಿಗ್ರಿ ಅಂದರೆ ವರ್ಸ್ಟ್ ಆಫ್ ವರ್ಸ್ಟ್, ಸೆಕೆಂಡ್ ಅಂದರೆ ಕ್ಲೋಸ್ ಟು ವರ್ಸ್ಟೇ. ನಾನು ನೆನೆಸಿ ನನ್ನ ಕಸನ್ ಹೆಂಡತಿ ಹತ್ರ ಓಡಿ ಹೋದದ್ದು, ಅವಳು ನೋಡಿ ಎಲ್ಲ. ನಾವಿಬ್ಬರು ಸಹ ಹಾಸ್ಪಿಟಲ್ ಮುಟ್ಟಿದಾಗ ತುಂಬ ಇಲ್ಲಿ GMC ಹಾಸ್ಪಿಟಲ್ಗೆ ಹೋದದ್ದು. GMC ಹಾಸ್ಪಿಟಲ್ ಮುಟ್ಟಿದಾಗ ಇಷ್ಟಿದ್ದ ಬರ್ನ್ ಆಲ್ಮೋಸ್ಟ್ ಕೈ ಫುಲ್ ಆಗಿದೆ. ಅಂದರೆ ಮಕ್ಕಳ ಸ್ಕಿನ್ ಟಿಶ್ಯೂ ಆಗಿ ಅಲ್ಲ, ಅವಳು 1 ವರ್ಷ ಸಹ ಇಲ್ಲ. ಸೊ ನಾನು ತೋರಿಸ್ತೇನೆ ಮಗ. ಸೊ ಎಂತ ಆಯ್ತದ ಮೇಲೆ 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 ಬರ್ನ್ ಆಗಿಕೊಂಡು ಬಂದದ್ದು. ಅಲ್ಲಿ ಹೋದ ಕೂಡಲೇ ನನಗಂತೂ ಸ್ವಯವೇ ಇಲ್ಲ, ನೋಡಿ ಅವಳನ್ನು ನೋಡಿ ಫುಲ್ ಶಾಕ್. ನನ್ನ ಕಸನ್ ಹೆಂಡತಿ ಎಲ್ಲ ನೋಡಿ ಸೀದಾ ನಮ್ಮ ಅವಸ್ಥೆ ನೋಡಿ ಅಲ್ಲಿದ್ದು ಸೆಕ್ಯೂರಿಟಿ ಗಾರ್ಡೇ ಬಂದು ಸೀದಾ ಮಗುವನ್ನು ಒಳಗೆ ಕೊಂಡೋಗಿ ಸಡನ್ ಇದು ಎಂತ ಕೂಲಿಂಗ್ ಜೆಲ್ ಎಂಥದ್ದು ಹಾಕಿದ್ರು. ಆಗ ಸ್ವಲ್ಪ ಸರಿ ಆಯ್ತು. ಬಟ್ ಫುಲ್ ಬಿಜಿ ಕೈ ನೋಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೂಲಿಂಗ್ ಜೆಲ್ ಎಲ್ಲ ಹಾಕಿ ಬ್ಯಾಂಡೇಜ್ ಎಲ್ಲ ಹಾಕಿ ಮತ್ತೆ ಹೇಳಿದ್ರು 3 ಗಂಟೆಗೆ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗಬೇಕು. 3 ಗಂಟೆಗೆ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗಿ ಅವರು ಓಪನ್ ಮಾಡಿದಾಗ ನನಗೆ ಫೋಟೋ ಹಾಕಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಫೋಟೋ ಹಾಕಿದರೆ ಯೂಟ್ಯೂಬ್ದು ಕೆಲವು ಕಂಡೀಷನ್ಸ್ ಉಂಟು, ಸೊ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ನೋಡಿದ್ರೆ ಉಂಟಲ್ಲ ಫುಲ್ ಕೈ ಗುಳ್ಳೆ ನೀರು ತುಂಬಿದ ಗುಳ್ಳೆ. ಸೊ ಪ್ಲಾಸ್ಟಿಕ್ ಸರ್ಜನ್ ಎಲ್ಲ ಅದನ್ನು ಒಡೆದು ಸ್ಕಿನ್ ಎಲ್ಲ ತೆಗೆದು 10 ಡೇಸಲ್ಲಿ ಕಿಯಾರಂದು ಬರ್ಡೇ. ನಾನು ಮತ್ತು ನನ್ನ ಗಂಡ ಫುಲ್ ಅಪ್ಸೆಟ್. ತುಂಬ ಜನರು ಆಗ ಬಂದರು ಸಜೆಷನ್ ಹೇಳಿಕೆ, ಇಲ್ಲ ನೀವು ಜಾಗ್ರತೆ ಮಾಡಬೇಕಿತ್ತು. ಅಫ್ಕೋರ್ಸ್ ನಾನೊಂದು ತಾಯಿ ಅಲ್ಲ, ಬೇಕಂತೇಳಿ ಯಾರು ಸಹ ಮಾಡ್ತಾರಾ? ಇದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಅಂತೇಳಿ ಹೇಳ್ಬೋದು. ಆಕ್ಸಿಡೆಂಟ್ ಅಂತ ಹೇಳುವಾಗ ಯಾರು ಸಹ ಬೇಕಂತಲೇ ಮಾಡೋದಿಲ್ಲ ಅಲ್ಲ, ಆಕ್ಸಿಡೆಂಟ್ ಅನ್ನೋಯಿಂಗ್ಲಿ ಆಗಿ ಹೋಗ್ತದೆ. ಸೊ ಯಾರನ್ನು ಸಹ ದೂರಿ ಪ್ರಯೋಜನ ಇಲ್ಲ. ಅದರಲ್ಲಿ ನನ್ನ ಒಂದು ಜನ ನನಗೆ ನನ್ನೊಟ್ಟಿಗೆ ಗಟ್ಟಿ ನಿಂತಂದರೆ ನನ್ನ ಗಂಡ. ಅವ್ರು ಹೇಳಿದರು, ನಿಂಗೆ ಗೊತ್ತುಂಟು ನೀನೊಂದು ತಾಯಿ, ನೀನು ನಿನ್ನ ಮಗುಗೆ ಬೆಸ್ಟೇ ಕೊಡೋದು, ಸೊ ಇದು ಆಕ್ಸಿಡೆಂಟ್, ನೀನು ಟೆನ್ಷನ್ ಮಾಡಬೇಡ ಅಂತ ಹೇಳಿದ್ರು ಅವರು. ಅದರ ನಂತರ ನಾನು ಒಂದು ಅಟ್ಲೀಸ್ಟ್ ಒಂದು 10-15 ಡೇಸ್ ಫುಲ್ ಮೆಂಟಲಿ ಆಫ್ ಇದ್ದೆ. ಮಮ್ಮಿ ಡ್ಯಾಡಿಗೆ ಆಗ ಸರಿ ಗೊತ್ತಿರಲಿಲ್ಲ ಎಂತ ಅಂತೇಳಿ. ಮಮ್ಮಿ ಹೇಳ್ತಿದ್ರು ಕಾಲ್ಗೇಟ್ ಹಾಕು ಸರಿ ಆಗ್ತದೆ ಅಂತೇಳಿ. ಅಂದರೆ ಮಮ್ಮಿಗೆ ಅದು ಸಿವಿಯರಿಟಿ ಗೊತ್ತಿಲ್ಲ, ಅವರಿಗೆ ಸಹ ಹೇಳಿಲ್ಲ, ಯಾಕಂದರೆ ಅವ್ರು ಸಹ ದೂರ ಇದ್ದಾರಲ್ಲ, ಗಾಬರಿ ಆಗ್ತದೆ ಅವ್ರಿಗೆ ಸಹ. ಸೊ ಅದರಿಂದ ಹೇಳಿಲ್ಲ. ಮತ್ತೆ ಒಂದು ನಾವು ಪೇರೆಂಟ್ಸ್ ಆಗಿ ನಾವು ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆದ ಮೇಲೆ ಆ ನಂತರ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದು. ಕಿಯಾರನ್ಗೆ ಆ 10 ಡೇಸ್ ನಾನು ಖಾಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟೊಟ್ಟಿಗೆ ಸೂರ್ಣಗಡ್ಡೆ, ಪ್ರತಿ ಬೆಳಿಗ್ಗೆ ಸಹ ಮಧ್ಯಾಹ್ನ ಸಹ ಸಂಜೆ ಸಹ ಸೂರ್ಣಗಡ್ಡೆ ಅವಳ ಡಯಟಲ್ಲಿ ಇದ್ದದೆ. 10 ಡೇಸ್ ಕಂಟಿನ್ಯೂಸ್ ತಿಂದಾಳು ಅವಳು. ಅದರ ನಂತರ ಸೆಕೆಂಡ್ ಡ್ರೆಸ್ಸಿಂಗ್ಗೆ ಹೋಗ್ಲಿಕ್ಕಿತ್ತು, ಆಫ್ಟರ್ 5 ಡೇಸ್ ಹೋಗ್ಲಿಕ್ಕಿತ್ತು. ಸೊ ಸೆಕೆಂಡ್ ಡ್ರೆಸ್ಸಿಂಗ್ ಆದ ನಂತರ 3rd ಡ್ರೆಸ್ಸಿಂಗ್ ಆಫ್ಟರ್ 5 ಡೇಸ್ ಹೋಗ್ಲಿಕ್ಕಿದ್ದಾಗ ವಿದಿನ್ 10 ಡೇಸ್ ಅವಳ ಸ್ಕಿನ್ ಕರೆಕ್ಟ್ ಕೂತೋಗಿದೆ. ಡಾಕ್ಟರ್ಗೆ ಶಾಕ್ ನೋಡಿ, ಅವ್ರು ಹೇಳಿದ್ರು ವಾಟ್ ಅ ಮಿರಾಕಲ್ ಅಂತ ಹೇಳಿದರು. ಅಂದರೆ ಅಷ್ಟು ಬೇಗ ಕ್ಯೂರ್ ಆಗಿತ್ತು. ಮತ್ತು ಮಕ್ಕಳದೆಲ್ಲ ಬೇಗ ಗುಣ ಆಗೋದಂತಲ್ಲ, ಅವ್ರಿಗೊಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಇರ್ತದಲ್ಲ ದೇವರದ್ದು. ಅಂತೂ ಇಂತೂ ಅವಳ ಫಸ್ಟ್ ಬರ್ಡೇ ಮಾಡೋದಾ ಬೇಡ ಅಂತ ಹೇಳಿ ಅಂತೂ ಫಸ್ಟ್ ಬರ್ಡೇ ಸಹ ಗಮ್ಮತ್ತಾಯಿತು. ನಾನು ಕೆಲವು ಫೋಟೋಸ್ ಹಾಕ್ತೇನೆ ಕಿಯಾರಂದು, ಅವಳ ಈ ಕೈ ಹೇಗಿತ್ತು ಫ್ರ್ಯಾಕ್ಚರ್ ಆದಾಗೆಲ್ಲ. ಅದು ಒನ್ ಆಫ್ ದ ವರ್ಸ್ಟ್ ನಮ್ಮ ಲೈಫ್ದು ವರ್ಸ್ಟ್ ಆಕ್ಸಿಡೆಂಟ್ ಎವರ್. ತುಂಬ ಇದು ಎಂತ, ಬಟ್ ದೇವರು ಒಳ್ಳೆ ಹೆಲ್ಪ್ ಮಾಡಿದರು. ನಾವು ಒಳ್ಳೆ ಸೈಡ್ ನೆನೆಸ್ಬೇಕಲ್ಲ, ಆಯಿತು, ಜಾಗ್ರತೆ ಮಾಡಬೇಕು, ಬಟ್ ಒಳ್ಳೆ ಸೈಡ್ ನೆನೆಸ್ಬೇಕು. ಸೊ ಅದು ನನಗೆ ಈಗ ಬಿಸಿ ನೀರು ಕೊಂಡೋಗುವಾಗ ಬಾತ್ರೂಮ್ಗೆ ನನಗೆ ಕಿಯಾರದೇ ನೆನಪಾಯ್ತು. ನಾನು ಹೇಳಿದೆ ನೀನೊಂದು ಯಾವುದೋ ಬೇರೆ ರೂಮ್ಗೆ ಹೋಗಿ ಕೂತ್ಕೋ ಅಂತ ಹೇಳಿದೆ. ನನಗೆ ಹೆದರಿಕೆ ಅದರ ನಂತರ ಉಂಟಲ್ಲ, ಅದು ನೆನೆಸುವಾಗಲೇ ನನಗೆ ಒಮ್ಮೆಲೆ ಟ್ರಾಮಟೈಸ್ ಆಗ್ತದೆ, ಅಷ್ಟು ಒಮ್ಮೆಲೆ ಶಾಕ್ ಆಗಿ ಹೋಗಿತ್ತು. ಅದು ಹಾಗೆ ಅಲ್ಲ, ಎಂಥ ಸಹ ನಾವು ಬ್ಯಾಡ್ ಇನ್ಸಿಡೆಂಟ್ ಆದದ್ದು ನಮಗೆ ಒಮ್ಮೆಲೆ ಅದನ್ನು ನೆನೆಸುವಾಗ ಉಂಟಲ್ಲ, ಅದೇ ಇದಕ್ಕೆ ಹೋಗ್ತೇವೆ ನಾವು, ಅದೇ ಡಿಪ್ರೆಷನ್ಗೆ ಹೋಗ್ತೇವೆ. ಆದರೆ ಬೈ ಗಾಡ್ಸ್ ಗ್ರೇಸ್ ಈಗ ನೋಡಿ ಹಾರಿಕೊಂಡು ತಿಮಿಂಗಿಲಾಗಿ ಸರಿ ಇದ್ದಾಳೆ. ಅವಳ ಕೈ ತೋರಿಸ್ತೇನೆ ಈಗ ಹೇಗೆ ಉಂಟು ತೋರಿಸ್ತೇನೆ ನೋಡಿ. ಇದೇ ಕೈ ಈಗ ತುಂಬ ಬೆಟರ್, ಸ್ಕಿನ್ ಒಳ್ಳೆ ಫಾರ್ಮ್ ಆಗಿದೆ. ಇಲ್ಲಿವರೆಗಿತ್ತು, ಇಲ್ಲಿವರೆಗೆ ಈಗ ಗೊತ್ತಾಗೋದಿಲ್ಲ, ಅಷ್ಟು ಗೊತ್ತಾಗಲ್ಲ. ಇಲ್ಲಿ ಸ್ವಲ್ಪ ಡಾಟ್ಸ್ ಉಂಟು, ಇನ್ನು ಸ್ವಲ್ಪ ಟೈಮಲ್ಲಿ ಇದು ಸಹ ಕ್ಲಿಯರ್ ಆಗ್ತದೆ. ಫ್ರೆಶ್ ಹೂ ನೋಡೋ ಖುಷಿ ಆಗ್ತದಲ್ಲ. ಇದು ಸಕ್ಕರೆ ನೀರಲ್ಲಿ ಹಾಕಿದ ಕಾರಣ ಇಷ್ಟು ದಿನ ಫ್ರೆಶ್ ಉಂಟು. ಎಷ್ಟು 2 ವಾರ ಆಯಿತು. ಮೆಲ್ಲ ಮೂಗೊಳಗೆ ಹೋಗ್ಬೋದು, ಇದರಲ್ಲಿ ಇದ್ದದ್ದು ಎಂತ ಇದ್ರೆ ಸೀದಾ ಮೂಗೊಳಗೆ ಹೋಗ್ಬೋದು. ಜಾಕ್ ಫ್ರೂಟ್ ಅಲ್ಲ ಕಿ, ಅದು ಹೂ ಎಲ್ಲ ಹೂವೇ, ಅದು ಜಾಕ್ ಫ್ರೂಟ್ ಅಲ್ಲ. ಆಯಿತು, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್.